ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರು ವಾರಣಾವತಕ್ಕೆ ಪ್ರವೇಶಿಸಿದುದು ಎಂಬ 158ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ರಲ್ಲಿ ವಾರಣಾವತ ಪುರದಲ್ಲಿದ್ದ ಜನರಿಗೆ ಪಾಂಡವರು ತಮ್ಮಲ್ಲಿಗೆ ಬರುವ ವೃತ್ತಾಂತವು ತಿಳಿಯಿತು. ಅಲ್ಲಿದ್ದ ಪ್ರಜೆಗಳೆಲ್ಲರೂ ಸೇರಿ ಬಹಳ ಸಡಗರದಿಂದ ಎಲ್ಲಾ ಮಂಗಳ ದ್ರವ್ಯಗಳನ್ನು ಸೇರಿಸಿಕೊಂಡು ಪಾಂಡವರನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ಅತ್ಯಂತ ಸಂತೋಷದೊಡನೆ ವಾರಣಾವತದಿಂದ ಹೊರಟು ಬಂದರು. ಅವರವರು ತಮ್ಮಲ್ಲಿದ್ದ ನಾನಾ ಬಗೆಯ ವಾಹನಗಳನ್ನೇರಿ ಪಾಂಡವರನ್ನು ಎದುರುಗೊಂಡು ಬಂದು ಅವರನ್ನು ಕಂಡು ಸಂತೋಷದಿಂದ ಎಲ್ಲರೂ ಜಯ ಶಬ್ದಗಳಿಂದ ಆಶೀರ್ವದಿಸಿದರು. ಇವರೆಲ್ಲರೂ ಪಾಂಡವರ ಸುತ್ತಮುತ್ತಲು ನೆರೆದು ನಿಂತಿರಲು ಆಗ ಧರ್ಮರಾಜನು ದೇವಗಣಗಳಿಂದ ಪರಿವೃತನಾದ ವಜ್ರಪಾಣಿಯಾದ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದನು. ಆ ಪುರಜನರಿಂದ ಸತ್ಕೃತರಾದ ಪಾಂಡವರು ಆ ಜನರನ್ನೆಲ್ಲ ಪ್ರೀತಿಯಿಂದ ಆದರಿಸಿದ ಮೇಲೆ ಎಲ್ಲರೂ ಸೇರಿ ಪುರಪ್ರವೇಶವನ್ನು ಮಾಡಿದರು. ಪಾಂಡವರ ಪ್ರವೇಶ ಕಾಲದಲ್ಲಿ ಆ ಪಟ್ಟಣದ ಬೀದಿಯುದ್ದಕ್ಕೂ ಜನಗಳು ಕಿಕ್ಕಿರಿಸಿ ತುಂಬಿದರು. ಪಾಂಡವರು ಪುರಪ್ರವೇಶವನ್ನು ಮಾಡಿದೊಡನೆ ಅಲ್ಲಲ್ಲಿ ಸ್ವಕರ್ಮ ನಿಷ್ಠರಾದ ಬ್ರಾಹ್ಮಣರ ಮನೆಗಳಿಗೆ ಹೋಗಿ ಅವರನ್ನು ಕಂಡು ನಮಸ್ಕರಿಸಿದರು. ಆಮೇಲೆ ಪಟ್ಟಣದ ಮುಖ್ಯಾಧಿಕಾರಿಗಳಲ್ಲಿ ಒಬ್ಬೊಬ್ಬರ ಮನೆಗೂ ಹೋಗಿ ಅವರನ್ನು ಕಂಡು ಬಂದರು. ಆಮೇಲೆ ವೈಶ್ಯ ಶೂದ್ರರ ಮನೆಗೂ ಹೋಗಿ ಅವರನ್ನು ನೋಡಿ ಆದರಿಸಿ ಬಂದರು. ಹೀಗೆ ಪಾಂಡವರು ಊರಿನಲ್ಲಿ ಪ್ರಮುಖರಾದವರನ್ನೆಲ್ಲ ಕಂಡು ಗೌರವಿಸಿ ಅವರಿಂದ ತಾವು ಸತ್ಕಾರಗಳನ್ನು ಹೊಂದಿದ ಮೇಲೆ ಪುರೋಚನನು ಅವರನ್ನು ಒಂದು ಅರಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗಾಗಿ ಮೊದಲೇ ಸಿದ್ಧಪಡಿಸಿದ್ದ ಭಕ್ಷ್ಯ ಭೋಜ್ಯ ಪಾನೀಯಗಳನ್ನು ಒಳ್ಳೆ ಬೆಲೆಯುಳ್ಳ ಶಯನಾಸನಗಳನ್ನು ಕೊಟ್ಟು ಅವರನ್ನು ಬಹಳ ವಿನಯದಿಂದ ಆದರಿಸಿದನು. ಹೀಗೆ ಪಾಂಡವರು ಅಲ್ಲಿ ಅಮೂಲ್ಯಗಳಾದ ಉತ್ತಮ ವಸ್ತುಗಳಿಂದ ಸತ್ಕೃತರಾದ ಮೇಲೆ ಆ ಮನೆಯಲ್ಲಿಯೇ ಸುಖವಾಗಿ ವಾಸ ಮಾಡುತ್ತಿದ್ದರು. ಆ ಪಟ್ಟಣದ ಪ್ರಧಾನ ಪುರುಷರೆಲ್ಲರೂ ಆಗಾಗ ಬಂದು ಪಾಂಡವರನ್ನು ಕಂಡು ವಿಚಾರಿಸಿ ಆದರಿಸಿ ಹೋಗುತ್ತಿದ್ದರು. ಹೀಗೆ 10 ರಾತ್ರಿಗಳನ್ನು ಅಲ್ಲಿ ಕಳೆದ ಮೇಲೆ ಪುರೋಚನನು ಪಾಂಡವರಲ್ಲಿಗೆ ಬಂದು ಮಂಗಳ ಗೃಹವೆಂಬ ಹೆಸರಿನಿಂದ ಅಮಂಗಳಕರವಾಗಿ ನಿರ್ಮಿಸಿದ ಹೊಸ ಮನೆಯೊಂದು ಅವರಿಗಾಗಿ ಸಿದ್ಧವಾಗಿರುವಂತೆ ತಿಳಿಸಿದನು. ಇದನ್ನು ಕೇಳಿ ಪಾಂಡವರೆಲ್ಲರೂ ತಮ್ಮ ಸಮಸ್ತ ಸಾಮಗ್ರಿಗಳೊಡನೆ ಆ ಮನೆಗೆ ಹೊರಟು ಕೈಲಾಸವನ್ನು ಗುಹ್ಯಕರು ಹೇಗೋ ಹಾಗೆ ಆ ಮನೆಯೊಳಗೆ ಪ್ರವೇಶಿಸಿದರು. ಧರ್ಮರಾಜನು ಆ ಮನೆಯೊಳಗೆ ಹೋದೊಡನೆ ಆ ಮನೆಯ ಕಟ್ಟಡದ ರೀತಿಯನ್ನು ಕಣ್ಣಿಟ್ಟು ನೋಡಿದನು ಮತ್ತು ಆ ಮನೆಯೊಳಗೆ ಪ್ರವೇಶಿಸಿದೊಡನೆ ಅಲ್ಲಿ ಅರಗು ತುಪ್ಪ ಕೊಬ್ಬು ಇವುಗಳ ದುರ್ಗಂಧವು ಮೂಗಿಗೆ ಹೊಡೆಯಿತು. ಆಗ ಭೀಮಸೇನನನ್ನು ಕುರಿತು ರಹಸ್ಯವಾಗಿ, ಭೀಮ, ಇದು ಬೇಗನೆ ಬೆಂಕಿ ಹಿಡಿಯತಕ್ಕ ವಸ್ತುಗಳಿಂದಲೇ ನಿರ್ಮಿತವಾಗಿರುವಂತೆ ತೋರುವುದು. ಶಣಬು, ಸಜ್ಜರಸ, ಗುಗ್ಗುಳ, ನೊದೆ, ಬಿಳಲು, ಬಿದಿರು ಮೊದಲಾದ ವಸ್ತುಗಳನ್ನು ತುಪ್ಪದಲ್ಲಿ ನೆನೆಸಿ ಈ ಮನೆಯ ಕಟ್ಟಡಕ್ಕಾಗಿ ಉಪಯೋಗಿಸಿರುವರು. ಅಲ್ಲದೆ ಈ ಮನೆಯ ಮೂಲೆ ಮೂಲೆಗಳಲ್ಲಿ ಸುತ್ತಲೂ ಬೇಗನೆ ಬೆಂಕಿ ಹಿಡಿಯತಕ್ಕ ಹುಲ್ಲು, ಬಿಳಲು, ಹತ್ತಿ, ಬಿದಿರು, ಮರ, ಹುಲ್ಲು ಚಾಪೆ ಇವುಗಳನ್ನೆಲ್ಲ ಬೇಕೆಂದೇ ಅಡುಕಿರುವರು. ಮನೆ ಕಟ್ಟುವುದರಲ್ಲಿ ನಿಪುಣರು, ತನಗೆ ವಿಶೇಷ ವಿಶ್ವಾಸಪಾತ್ರರು ಆದ ಶಿಲ್ಪಿಗಳ ಮೂಲಕವಾಗಿ ದುರ್ಯೋಧನನು ಈ ಹೊಸ ಕಟ್ಟಡವನ್ನು ಕಟ್ಟಿಸಿರುವಂತಿದೆ. ಪಾಪಿಯಾದ ಈ ಪುರೋಚನನು ದುರ್ಯೋಧನನ ಪ್ರೀತಿಗಾಗಿ ನಮ್ಮನ್ನು ನಂಬಿಸಿ ಇಲ್ಲಿಗೆ ಕರೆತಂದಿರುವನು. ನಮ್ಮೆಲ್ಲರನ್ನು ಇಲ್ಲಿ ಸುಟ್ಟು ಬಿಡುವುದಕ್ಕಾಗಿಯೇ ಈ ಪ್ರಯತ್ನವು. ಬುದ್ಧಿಗೆಟ್ಟ ಈ ನೀಚನು ದುರ್ಯೋಧನನ ಆಜ್ಞೆಗೆ ಕಟ್ಟುಬಿದ್ದು ಈ ಕಾರ್ಯಕ್ಕೆ ಕೈಯಕ್ಕಿರುವನು. ಆದರೇನು, ಮಹಾಧೀಮಂತನಾದ ವಿದುರನು ಈಗಾಗಲೇ ಈ ಮರ್ಮವನ್ನು ತಿಳಿದುಕೊಂಡು ಮುಂದೆ ಬರುವ ಈ ವಿಪತ್ತನ್ನು ಕುರಿತು ನನಗೆ ಎಚ್ಚರಿಕೆಯನ್ನು ಕೊಟ್ಟಿರುವನು. ನಮಗೆ ಹಿತೈಷಿಯು ಚಿಕ್ಕಪ್ಪನೂ ಆದ ಆ ವಿದುರನು ನಮ್ಮಲ್ಲಿರುವ ಪ್ರೀತಿಯಿಂದ ಮೊದಲೇ ನಮ್ಮನ್ನು ಎಚ್ಚರಿಸಿದನು. ದುರ್ಯೋಧನನ ಕಡೆಯವರಾದ ಕೆಲವು ಮಂದಿ ದುಷ್ಟರು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಈ ಕಾರ್ಯವನ್ನು ನಡೆಸಿರುವರು ನೋಡಿದೆಯಾ ಎಂದನು. ಇದನ್ನು ಕೇಳಿ ಭೀಮನು ಧರ್ಮರಾಜನನ್ನು ಕುರಿತು, ಅಣ್ಣ,
ಈ ಮನೆಯು ಬೇಗನೆ ಬೆಂಕಿ ಹಿಡಿಯತಕ್ಕುದೆಂದು ನಿನಗೆ ತೋರಿದ್ದ ಪಕ್ಷದಲ್ಲಿ ನಾವು ಮೊದಲಿದ್ದ ನಗರಕ್ಕೆ ಹೋಗಿ ಅಲ್ಲಿರಬಹುದಲ್ಲವೇ? ಈ ರಹಸ್ಯವನ್ನೆಲ್ಲ ತಿಳಿದು ತಿಳಿದು ಇಲ್ಲಿಗೆ ನಾವು ಮಾತ್ರ ಹೋಗಿರುವುದು ಒಳ್ಳೆಯದಲ್ಲವೆಂದು ನನಗೆ ತೋರುವುದು. ನಮಗೆ ಶುಭವಾದರೂ ಅಶುಭವಾದರೂ ನಾವು ಆ ಕೌರವರ ಸಂಗಡಲೇ ಸೇರಿ ಅದನ್ನು ಅನುಭವಿಸುವೆವು. ಅಣ್ಣ, ಇದಲ್ಲದೆ ನಾವು ಆ ದೇಶವನ್ನು ಬಿಟ್ಟು ಬಂದು ಬಿಟ್ಟರೆ ಆಗ ಧೃತರಾಷ್ಟ್ರ ಪುತ್ರನು ನಿರ್ಭಯವಾಗಿ ಈಗಿನಿಂದಲೇ ರಾಜ್ಯದಲ್ಲಿ ಬೇರೂರಿ ನಿಂತು ಬಿಡುವನು. ರಾಜ್ಯವೆಲ್ಲ ಅವನಿಗೆ ಸೇರಿ ಹೋಗುವುದು. ಜನರೆಲ್ಲರೂ ಅವನ ಕಡೆಗೆ ಆಗುವರು. ಆದುದರಿಂದ ಈಗ ನಾವು ಆ ದುರ್ಯೋಧನನ ಹೆಕ್ಕತ್ತಿನ ಮೇಲೆ ಮೆಟ್ಟಿ ನಿಂತಂತೆ ಅವನೊಡನೆಯೇ ಇರಬೇಕಲ್ಲದೆ ಬಿಟ್ಟು ಬರಬಾರದು. ನಮಗೆ ಅನುಕೂಲ ಕಾಲವು ಬಂದೊಡನೆ ಪೈತೃಕವಾದ ನಮ್ಮ ರಾಜ್ಯವನ್ನು ಆ ಶತ್ರುವಿನಿಂದ ಕಿತ್ತುಕೊಂಡು ನಾವೇ ಸ್ಥಿರವಾಗಿರಬಹುದು. ಅಣ್ಣ, ನಾವು ಈಗ ಏತಕ್ಕಾಗಿ ಧೃತರಾಷ್ಟ್ರನ ಮಾತಿನಂತೆ ನಡೆಯಬೇಕು? ಈಗ ನೀನು ಅವರನ್ನು ಬಿಟ್ಟು ಬೇರೆಯಾಗಿ ಹೋಗಿರಬೇಕಾದ ಕಾರಣವೇನು? ಅಷ್ಟು ದುರ್ಬಲತೆಯು ನಿನಗೆ ಏನು ತಾನೇ ಬಂದಿದೆ? ಆಪತ್ತುಗಳಲ್ಲಿ ನಮ್ಮನ್ನು ಕಾಪಾಡುವುದಕ್ಕೆ ಮಹಾತ್ಮನು ಬುದ್ಧಿಶಾಲಿಯೂ ಆದ ವಿದುರನಿರುವನು. ಭೀಷ್ಮನು ರಾಜ್ಯ ಸುಖದಲ್ಲಿ ವಿರಕ್ತನಾಗಿರುವುದರಿಂದ ಅವನು ಯಾರ ಪಕ್ಷಕ್ಕೂ ಸೇರದೆ ಉದಾಸೀನನಾಗಿರತಕ್ಕವನು. ಬಾಕ್ಲೀಕನೇ ಮೊದಲಾದ ವೃದ್ಧರು ಯಾವಾಗಲೂ ತಟಸ್ಥರೆ. ದ್ರೋಣನಿಗೆ ಅರ್ಜುನನಲ್ಲಿ ಇರುವಷ್ಟು ಪ್ರೀತಿಯು ಬೇರೊಬ್ಬರಲ್ಲಿಲ್ಲ. ಆದುದರಿಂದ ಅವನು ನಮ್ಮ ಪಕ್ಷಕ್ಕೆ ಸೇರುವನು. ಆದುದರಿಂದ ನಾವು ಆ ಕೌರವರ ಗುಂಪಿನಿಂದ ಭಯಪಟ್ಟು ಬೇರೆಯಾಗಿರಬೇಕಾದ ಕಾರಣವೇನಿದೆ? ನಾವು ಅವರ ಸಂಗಡಲೇ ಇರಬೇಕು. ಇದಲ್ಲದೆ ಅವರು ಹೇಗಿದ್ದರೂ ನಮಗಿಂತಲೂ ಅಶಕ್ತರು. ನಮ್ಮ ಮೇಲೆ ಪರಾಕ್ರಮವನ್ನು ತೋರಿಸಿ ನಮ್ಮನ್ನೇನು ಮಾಡುವ ಹಾಗಿಲ್ಲ. ಒಂದು ವೇಳೆ ಕಪಟ ಸ್ವಭಾವವುಳ್ಳ ಜನರು ನಮ್ಮನ್ನು ವಂಚಿಸಿ ಏನಾದರೂ ಕೆಡುಕನ್ನು ಮಾಡಬಹುದು. ನಾವು ಸ್ವಲ್ಪ ಜಾಗರೂಕರಾಗಿದ್ದರೆ ಅವರು ನಮ್ಮನ್ನು ಏನು ಮಾಡಬಲ್ಲರು? ಅವರೇನೋ ಯಾವ ಕಾರ್ಯಕ್ಕೂ ಹೇಸುವವರಲ್ಲ. ಹಿಂದೆ ಅವರು ನನಗೆ ವಿಷವನ್ನು ಕೊಡಿಸಲಿಲ್ಲವೇ? ಕ್ರೂರ ವಿಷವುಳ್ಳ ಸರ್ಪಗಳಿಂದ ನನ್ನನ್ನು ಕಚ್ಚಿಸಲಿಲ್ಲವೇ? ಪ್ರಮಾಣ ಕೋಟಿಯಲ್ಲಿ ನಾನು ನಿದ್ರೆಯಿಂದ ಮೈಮರೆತಿರುವಾಗ ದೃಷ್ಟಿ ವಿಷವುಳ್ಳ ಕ್ರೂರ ಸರ್ಪಗಳಿಂದ ನನ್ನನ್ನು ಕಚ್ಚಿಸಿ ನನ್ನನ್ನು ಗಂಗೆಯಲ್ಲಿ ಎತ್ತಿ ಹಾಕಲಿಲ್ಲವೇ? ಎಷ್ಟಾದರೂ ಅವರಿಂದ ನನ್ನನ್ನು ಕೊಲ್ಲುವುದಕ್ಕಾಯಿತೇನು? ಆ ಪಾಪಿಗಳು ದುರಾಲೋಚನೆಯಿಂದ ಏರ್ಪಡಿಸಿದ ಅಂತಹ ಮಹಾ ವಿಪತ್ತುಗಳಲ್ಲಿ ಯಾವ ಈಶ್ವರನು ನಮ್ಮನ್ನು ರಕ್ಷಿಸಿದನೋ? ಚರಾಚರಾತ್ಮಕವಾದ ಸಕಲ ಪ್ರಪಂಚವು ಯಾವನ ವಶವಾಗಿರುವುದು? ಆ ಪರಮಾತ್ಮನು ಈಗ ಎಲ್ಲಿ ಹೋಗಿರುವನು? ಅವನೇ ನಮ್ಮನ್ನು ರಕ್ಷಿಸುವನು. ಅಣ್ಣ, ನಾವು ಈಗ ಎಷ್ಟು ದೂರದವರೆಗೆ ಸಹಿಸಬಹುದೋ ಅಷ್ಟರವರೆಗೆ ಜಾಗರೂಕತೆಯಿಂದ ಸಹಿಸಿಕೊಂಡಿರುವೆವು. ಯಾವಾಗ ನಮಗೆ ಅವರ ಕೆಡುಕುಗಳು ದುಸ್ಸಹವಾಗುವುದು ಆಗ ನಮ್ಮ ಶ್ರೇಯಸ್ಸಿಗೆ ನಾವು ದಾರಿಯನ್ನು ಹುಡುಕುವೆವು. ಈಗಲೇ ನಾವು ಆತುರಪಟ್ಟು ಯುದ್ಧಕ್ಕೆ ನಿಲ್ಲಬೇಕಾದ ಸಂಭವವು ತಾನೇ ಏನಿದೆ? 4 ಬಗೆಯ ಉಪಾಯಗಳಲ್ಲಿ ಮೊದಲು ಸಾಮ ದಾನ ಭೇದಗಳೆಂಬ ಉಪಾಯದಿಂದ ಕಾರ್ಯಸಾಧನೆಗೆ ಪ್ರವರ್ತಿಸಿ ನೋಡುವೆವು. ಅದರಿಂದ ನಮಗೆ ಬರಬೇಕಾದ ರಾಜ್ಯ ಭಾಗವು ಬಂದರೆ ಸಂತೋಷವೇ. ಹಾಗಿಲ್ಲದೆ ಹೋದರೆ ಕೊನೆಗೆ ದಂಡೋಪಾಯವೆಂಬ ಯುದ್ಧವು ಸಿದ್ಧವಾಗಿಯೇ ಇದೆ. ಆದುದರಿಂದ ನಾವು ದುರ್ಯೋಧನಾದಿಗಳಿಗೆ ಶಲ್ಯದಂತೆ ಅವರ ಸಂಗಡಲೇ ಇರುತ್ತಿರಬೇಕು. ಈಗ ನಾವು ಬಹಳ ಭಯಪಟ್ಟವರಂತೆ ಇಲ್ಲಿಂದ ಬಿಟ್ಟು ಹೋಗುವುದೇನೋ ನನಗೆ ಯುಕ್ತವಾಗಿಯೇ ತೋರುವುದಿಲ್ಲ ಎಂದನು. ಅದಕ್ಕೆ ಆ ಯುಧಿಷ್ಠಿರನು, ಭೀಮಸೇನ, ಹಾಗಲ್ಲ, ಕೇಳು. ನಾವು ಎಚ್ಚರದಿಂದ ನಮ್ಮ ಇಂಗಿತಗಳನ್ನು ಮರೆಸಿಟ್ಟುಕೊಂಡು ನಮ್ಮ ಶ್ರೇಯಸ್ಸಿಗೆ ದಾರಿಯನ್ನು ಯೋಚಿಸುತ್ತಾ ಇಲ್ಲಿ ವಾಸ ಮಾಡುತ್ತಿರುವುದೇ ಮೇಲೆಂದು ನನಗೆ ತೋರಿದೆ. ನಮ್ಮ ಆಕಾರಗಳಾಗಲಿ ಅಭಿಪ್ರಾಯಗಳಾಗಲಿ ದುಷ್ಟನಾದ ಆ ಪುರೋಚನನಿಗೆ ತಿಳಿದು ಹೋದರೆ ಅವನು ವಿಳಂಬ ಮಾಡದೆ ಹೇಗೋ ಬಲಾತ್ಕಾರದಿಂದ ನಮ್ಮನ್ನು ದಹಿಸಿ ಬಿಡುವನು. ಈ ಪುರೋಚನನಾದರೂ ಲೋಕಾಪವಾದಕ್ಕಾಗಲಿ ಪಾಪಕ್ಕಾಗಲಿ ಸ್ವಲ್ಪವೂ ಹೆದರುವವನಲ್ಲ. ಅದರಿಂದಲೇ ಅವಿವೇಕಿಯಾದ ಆ ದುರಾತ್ಮನು ದುರ್ಯೋಧನನ ಕೈವಶನಾಗಿರುವನು. ಅಲ್ಲದೆ ನಾವು ಜೀವಿಸಿರುವವರೆಗೆ ನಮ್ಮ ಪಿತಾಮಹನಾದ ಭೀಷ್ಮನು ನಮ್ಮ ಹಿತವನ್ನು ಎಣಿಸುತ್ತಿರುವನೇ ಹೊರತು ನಾವು ದಗ್ಧರಾದ ಮೇಲೆ ಅವನಿಗೆ ದುರ್ಯೋಧನನ ಮೇಲೆ ಕೋಪಿಸುವ ಕಾರಣವೂ ಇರುವುದಿಲ್ಲ. ಆಗ ಅವನು ದುರ್ಯೋಧನನನ್ನು ನಿಂದಿಸಿ
ಅವನನ್ನು ರೇಗಿಸುವುದೂ ಇಲ್ಲ. ತೀರಿ ಹೋದ ಕೆಲಸಕ್ಕೆ ಕೋಪಿಸಿ ಫಲವೇನೆಂದು ಸುಮ್ಮನಾಗುವನು. ಒಂದು ವೇಳೆ ಭೀಷ್ಮನು, ಬೇರೆ ಕುರುವೃದ್ಧರು, ಕೆಲವರು ಧರ್ಮದೃಷ್ಟಿಯಿಂದ ದುರ್ಯೋಧನನ ಮೇಲೆ ಕೋಪಿಸಬಹುದಾದರೂ ಅದರಿಂದ ನಮಗೆ ಬಂದ ಲಾಭವೇನು? ಧರ್ಮಜ್ಞರಾದ ಕುರುಶ್ರೇಷ್ಠರು, ಇನ್ನೂ ಪ್ರಖ್ಯಾತ ವಂಶೀಯರು ಈ ಅನ್ಯಾಯಕ್ಕಾಗಿ ಕೋಪಿಸುವುದಾದರೂ ಅದು ಯುಕ್ತವೇ ಆಗಿದೆ. ಒಂದು ವೇಳೆ ಈಗ ನಾವು ಅಗ್ನಿದಾಹಕ್ಕಾಗಿ ಭಯಪಟ್ಟು ಓಡಿ ಹೋದರೂ ರಾಜ್ಯದಾಸೆಯುಳ್ಳ ದುರ್ಯೋಧನನು ಗೂಢಚಾರರಿಂದ ಹೇಗಾದರೂ ನಮ್ಮನ್ನು ಕೊಲ್ಲಿಸದೆ ಬಿಡನು. ಈಗ ಅವನು ಅಧಿಕಾರದಲ್ಲಿ ಇರತಕ್ಕವನು, ನಮಗೆ ಆ ಪದವಿಯಿಲ್ಲ. ಅವನಿಗೆ ಬೇಕಾದಷ್ಟು ಬಳಗವುಂಟು, ನಮಗೆ ಈಗ ಅಂತಹ ಬಳಗವೂ ಇಲ್ಲ. ಅವನಲ್ಲಿ ಬೇಕಾದ ಹಣವುಂಟು, ನಮಗೆ ಆ ಹಣವೂ ಇಲ್ಲ. ಹೀಗೆ ಎಲ್ಲ ವಿಷಯದಲ್ಲಿಯೂ ದುರ್ಬಲರಾದ ನಮ್ಮನ್ನು ಅವನು ಹೇಗೋ ಒಂದು ವಿಧದಿಂದ ಕೊಲ್ಲಿಸಿಯೇ ಬಿಡುವನು. ಆದುದರಿಂದ ವತ್ಸ ಭೀಮಸೇನ, ನಾವು ಈ ಮನೆಗೆ ಹೋಗಿ ಅಲ್ಲಿಯೇ ಎತ್ತುಕೊಂಡು ನಮ್ಮನ್ನು ವಂಚಿಸಬೇಕೆಂದಿರುವ ಈ ಪಾಪಿ ಪುರೋಚನನನ್ನು, ಆ ದುರ್ಯೋಧನನನ್ನು ಉಪಾಯದಿಂದ ನಾವೇ ವಂಚಿಸುವ ದಾರಿಯನ್ನು ನೋಡುತ್ತಿರಬೇಕು. ನಮ್ಮ ಆಂತರ್ಯವನ್ನು ಹೊರಕ್ಕೆ ಬಿಡದೆ, ಉಪಾಯಕ್ಕೂ ಒಳಗಾಗದೆ, ಅಲ್ಲಲ್ಲಿ ಗೂಢವಾಗಿ ವಾಸಿಸುತ್ತಾ ಕಾಲವನ್ನು ಕಳೆಯುವೆವು. ಇದಕ್ಕಾಗಿ ನಾವು ವಿಶೇಷವಾಗಿ ಈ ಮನೆಯೊಳಗೆ ನಿಲ್ಲದೆ ಬೇಟೆಯಾಡುವ ನೆಪದಿಂದ ಅಲ್ಲಲ್ಲಿ ಹೊರಗೆ ಸುತ್ತುತ್ತಿರುವೆವು. ಇದರಿಂದ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಮಾರ್ಗವನ್ನು ತಿಳಿದುಕೊಳ್ಳಬೇಕು. ಈಗಲೇ ಭೂಮಿಯಲ್ಲಿ ಒಂದು ರಹಸ್ಯವಾದ ಸುರಂಗ ಮಾರ್ಗವನ್ನು ಮಾಡಿಡಲು ಆರಂಭಿಸುವೆವು. ಆ ಬಿಲದ್ವಾರದಿಂದ ನಾವು ರಹಸ್ಯವಾಗಿ ತಲೆತಪ್ಪಿಸಿಕೊಂಡು ಹೋಗಬಹುದು. ಆಗ ನಮಗೆ ಭಯವಿಲ್ಲ. ನಾವು ಎಲ್ಲಿಂದ ತಪ್ಪಿಸಿಕೊಂಡು ಹೋಗುವಾಗ ಈ ಪುರೋಚರನಿಗಾಗಲಿ ಬೇರೆ ಪುರಜನರಲ್ಲಿ ಯಾವನೊಬ್ಬನಿಗಾಗಲಿ ಈ ರಹಸ್ಯವು ತಿಳಿಯದಂತೆ ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ಸಾಧಿಸಬೇಕು ಎಂದನು. ಇದು 158ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.